ನಮಸ್ಕಾರ ಸ್ನೇಹಿತರೆ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅದು ಬರೀ ಜಯ ಅಲ್ಲ, ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ಇದು ದಿಗ್ವಿಜಯ ಅಂತಾನೆ ಹೇಳಬಹುದು. ಎಲ್ಲಾರು ನಿರೀಕ್ಷೆ ಮಾಡಿದ್ದಂತಹ ರಿಸಲ್ಟ್ ಬೇರೆನೆ ಇತ್ತು. ಅದು ಸಿ.ಎನ್. ಮಂಜುನಾಥ್ ಅವರು ಗೆಲ್ತಾರೆ ಅಂತ ಊಹೆ ಮಾಡಿದ್ರು. ಆದರೆ ಇಷ್ಟು ದೊಡ್ಡ ಅಂತರದಲ್ಲಿ ಸಿ.ಎನ್. ಮಂಜುನಾಥ್ ಅವರು ಗೆಲ್ತಾರೆ ಅಂತ ಕನಸು ಮನಸ್ಸಿನಲ್ಲೂ ಈವನ್ ಖುದ್ದು ಬಿಜೆಪಿ ಅವರೇ ಅನ್ಕೊಂಡಿರ್ಲಿಲ್ವೇನೋ. ಹಾಗಾದ್ರೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಗೆದ್ದಿದ್ದಾದ್ರೂ ಹೇಗೆ? ಇದಕ್ಕೆ ನಿಜವಾದ ಕಾರಣಗಳೇನು? ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರಿಗೆ ಮಗ್ಗುಲು ಮುಳ್ಳಾದ್ರ? ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಬಿಜೆಪಿಗೆ ರಾಷ್ಟ್ರದಲ್ಲಿ ಹಿನ್ನಡೆ ಆಗಿರ್ಬೋದು, ಬಹುಮತಕ್ಕೆ 20-25 ಸೀಟ್ ಕೊರತೆ ಎದುರಾಗಿರ್ಬೋದು. ಆದರೆ ಕರ್ನಾಟಕದಲ್ಲಿ ಯಾರು ನಿರೀಕ್ಷೆ ಮಾಡದಂತ ಫಲಿತಾಂಶ ಬೆಂಗಳೂರು ಗ್ರಾಮಾಂತರದಲ್ಲಿ ಬಂದಿದೆ. ಅದು ಸಿ.ಎನ್. ಮಂಜುನಾಥ್ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿ ದಿಗ್ವಿಜಯ ಸಾಧಿಸುವ ಮೂಲಕ. ಸ್ನೇಹಿತರೆ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಗೆದ್ದಿದ್ ಯಾಕೆ ಅಂತ ಕಾರಣಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ನೀವು 10 ಕಾರಣಗಳನ್ನು ಕೊಡಬಹುದು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವು ಏನಪ್ಪಾ ಅಂದ್ರೆ, ಸಿ.ಎನ್. ಮಂಜುನಾಥ್ ಅವರು ಯಾವುದೇ ಒಂದು ಹಗರಣದ ಹಿನ್ನೆಲೆ ಇಲ್ಲ, ಕ್ಲೀನ್ ಹ್ಯಾಂಡ್, ಸರಳ ಸಜ್ಜನ. ಈ ಹಿಂದೆ ಅವರ ಅಂದ್ರೆ ದೇವೇಗೌಡರ ಕುಟುಂಬ ಹೊರತುಪಡಿಸಿ ಸಿ.ಎನ್. ಮಂಜುನಾಥ್ ಅವರ ಕುಟುಂಬದವರು ಯಾರು ರಾಜಕೀಯದಲ್ಲಿ ಇಲ್ಲ. ಈಗ ಪ್ರಪ್ರಥಮ ಬಾರಿಗೆ ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು ಸಿ.ಎನ್. ಮಂಜುನಾಥ್ ಅವರೇ. ಅವರು ವೈದ್ಯಕೀಯ ವೃತ್ತಿನಲ್ಲಿ ಮಾಡಿರ್ತಕ್ಕಂಥ ಉತ್ತಮ ಕಾರ್ಯಗಳು ಇವತ್ತು ಅವರ ಕೈ ಹಿಡಿದಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅವರ ಗೆಲುವಿಗೆ ಇದು ಒಂದು ಪ್ರಮುಖ ಕಾರಣ. ಅವರ ಗೆಲುವಿಗೆ ಅವರ ಸರಳ ಸಜ್ಜನ ವ್ಯಕ್ತಿತ್ವ ಮತ್ತು ಯಾವುದೇ ಭ್ರಷ್ಟಾಚಾರ ಅಥವಾ ಹಗರಣಗಳ ಕಳಂಕ ಅಥವಾ ಕಪ್ಪು ಚುಕ್ಕೆ ಇಲ್ಲದೆ ಇರೋದು ಪ್ರಮುಖವಾದ ಕಾರಣ ಆಗುತ್ತೆ. ಮತ್ತೊಂದೇನಪ್ಪಾ ಅಂದ್ರೆ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಕ್ಯಾಂಡಿಡೇಟ್ ಆಗಿದ್ದು ಬಿಜೆಪಿಯಿಂದ. ಇದು ಬಹಳ ಪ್ರಮುಖ ಬೆಳವಣಿಗೆ. ಅಕಸ್ಮಾತ್ ಏನಾದ್ರು ಅವರು ಜೆಡಿಎಸ್ ನಿಂದ ಕಣಕ್ಕಿಳಿದಿದ್ದೇ ಆಗಿದ್ರೆ ಈ ಫಲಿತಾಂಶ ನಿರೀಕ್ಷೆ ಮಾಡೋದು ಬಹಳ ಕಷ್ಟ ಆಗಿತ್ತು. ಯಾಕಂದ್ರೆ ಅಲ್ಲಿ ಕುಟುಂಬ ರಾಜಕಾರಣ ಬರುತ್ತೆ. ದೇವೇಗೌಡರು ಮತ್ತು ಅವರ ಫ್ಯಾಮಿಲಿಯವರು ಮತ್ತದೇ ಕುಟುಂಬ ರಾಜಕಾರಣ ಮುಂದುವರಿಸಿದರೆ ಅವರದ್ದೇ ಕುಟುಂಬದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನು ಅವರದ್ದೇ ಪಕ್ಷದ ಚಿಹ್ನೆಡಿ ಕಣಕ್ಕಿಳಿಸಿದ್ದಾರೆ ಅನ್ನೋ ಅಪವಾದ ಬರ್ತಾ ಇತ್ತು. ಹಾಗಾಗಿ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದ್ರು. ಇದು ಒಂದು ಮಾಸ್ಟರ್ ಸ್ಟ್ರೋಕ್. ಇದು ಸಹ ಪ್ರಬಲವಾದ ಕಾರಣ ಆಗಿದೆ ಸಿ.ಎನ್. ಮಂಜುನಾಥ್ ಅವರ ಗೆಲುವಿಗೆ. ಸ್ನೇಹಿತರೆ, ಈ ಹಿಂದೆ ಡಿ.ಕೆ. ಸುರೇಶ್ ಅವರು ಗೆದ್ದಂತದ್ದು ಲಕ್ಷಾಂತರ ಮತಗಳ ಲೀಡ್ ನಲ್ಲಿ. ಸಿ.ಎನ್. ಮಂಜುನಾಥ್ ಬಿಟ್ಟು ಬೇರೆ ಯಾರನ್ನೇ ಆ ಕ್ಷೇತ್ರದಲ್ಲಿ ಅಭ್ಯರ್ಥಿ ಮಾಡಿದ್ರು ಈ ಫಲಿತಾಂಶ ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ಪ್ರಬಲ ಅಭ್ಯರ್ಥಿ ಮುಂದೆ ಅವರಷ್ಟೇ ಪ್ರಬಲ, ಅವರಿಗಿಂತ ಜಾಸ್ತಿ ಅಲ್ಲದೆ ಇದ್ರು ಅಟ್ಲೀಸ್ಟ್ ಅವರಷ್ಟೇ ಪ್ರಬಲ ಅಭ್ಯರ್ಥಿನ ಹಾಕೋದು ಬಹಳ ಮುಖ್ಯ ಆಗುತ್ತೆ. ಇದನ್ನ ಬಿಜೆಪಿ ಅವರು ಸ್ಟ್ರಾಟಜಿ ಮಾಡಿದ್ರು. ಮೊದಲೆಲ್ಲ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಹಿಂಜರಿದ್ರು ಕೂಡ ಆಮೇಲೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಒತ್ತಡದಿಂದಾಗಿ ಒಪ್ಕೊಂಡು ಬಿಜೆಪಿ ಅಭ್ಯರ್ಥಿ ಆದ್ರೂ ಈಗ ದಿಗ್ವಿಜಯ ಸಾಧಿಸಿದ್ದಾರೆ. ಮತ್ತೊಂದು ಕಾರಣ ಏನಪ್ಪಾ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಗೆಲುವಿಗೆ ಅಂದ್ರೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿಯ ವೋಟ್ ಶೇರು ಗಣನೀಯವಾಗಿದೆ. ಅಶ್ವಥ್ ನಾರಾಯಣ ಅವರು ಈ ಹಿಂದೆ 2019 ನಿಂತಾಗ 5.5 ಲಕ್ಷ ವೋಟ್ ತೆಗೆದುಕೊಂಡಿದ್ರು. ಆಗ ಡಿ.ಕೆ. ಸುರೇಶ್ ಅವರು 2 ಲಕ್ಷಕ್ಕೂ ಹೆಚ್ಚಿಗೆ ವೋಟ್ಗಳ ಅಂತರದಿಂದ ಅಶ್ವಥ್ ನಾರಾಯಣ ಅವ್ರನ್ನ ಸೋಲ್ಸಿದ್ರು. ಅಂದ್ರೆ ಇಲ್ಲಿ ಬಿಜೆಪಿಗೆ ಎಕ್ಸಿಸ್ಟೆನ್ಸ್ ಇದೆ ಅಂತ. ಇದು ಪ್ಲಸ್ ಜೆಡಿಎಸ್ ನ ಮತಗಳು ಪ್ಲಸ್ ದೇವೇಗೌಡರ ಕುಟುಂಬದ ಹಿನ್ನೆಲೆ, ಈ ಎಲ್ಲಾ ಸೇರಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಗೆಲುವಿಗೆ ದೊಡ್ಡ ಕಾಣಿಕೆಯನ್ನು ಕೊಡ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಿ.ಎನ್. ಮಂಜುನಾಥ್ ಅವರ ಗೆಲುವಿಗೆ ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ, ಬೆಂಗಳೂರಿನ ನಗರ ಪ್ರದೇಶದ ಓಟಿಗರು. ಬೆಂಗಳೂರು ಗ್ರಾಮಾಂತರದ 45% ವೋಟ್ಗಳು ಬರೋದು ಬೆಂಗಳೂರು ದಕ್ಷಿಣ, ರಾಜರಾಜೇಶ್ವರಿ ನಗರ ಮತ್ತು ಆನೇಕಲ್, ಈ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಈ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ದೊಡ್ಡ ಪರ್ಫಾರ್ಮೆನ್ಸ್ ಮಾಡ್ತು. ಹಾಗಾಗಿ ಮಂಜುನಾಥ್ ಅವರು ಲಕ್ಷಾಂತರ ವೋಟ್ಗಳ ಅಂತರದಲ್ಲಿ ಈಗ ಡಿ.ಕೆ. ಸುರೇಶ್ ಅವರನ್ನು ಸೋಲಿಸಿದ್ದಾರೆ. ಸಿ.ಎನ್. ಮಂಜುನಾಥ್ ಅವರ ಗೆಲುವಿಗೆ ಪ್ರಮುಖವಾದ ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ, ಈ 3 ವಿಧಾನಸಭಾ ಕ್ಷೇತ್ರ ಏನಿದಾವೆ, ಆರ್ ನಗರ, ಆನೇಕಲ್ ಮತ್ತು ಬೆಂಗಳೂರು ದಕ್ಷಿಣ, ಇದರಲ್ಲೇ ವೋಟಿಂಗ್ ಪರ್ಸೆಂಟೇಜು ಜಾಸ್ತಿ ಆಯ್ತು. ಕಳೆದ ಬಾರಿಗೆ ಕಂಪೇರ್ ಮಾಡ್ಕೊಂಡ್ರೆ 2,90,000ಕ್ಕೂ ಅಧಿಕ ಮತಗಳು ಈ ಬಾರಿ ಚಲಾವಣೆಯಾಗಿತ್ತು. ಈ ಎಲ್ಲ ಮತಗಳಲ್ಲಿ ಸುಮಾರು 80ಕ್ಕಿಂತ ಹೆಚ್ಚು ಮತಗಳು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರಿಗೆ ಬಿದ್ದಿದ್ದಾವೆ. ಹಾಗಾಗಿ ಇಷ್ಟು ದೊಡ್ಡ ಲೀಡ್ ನಲ್ಲಿ ಗೆದ್ದಿರೋದು. ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ, ಡಿ.ಕೆ. ಸುರೇಶ್ ಅವರು ಬರೀ ಗ್ರಾಮೀಣ ಭಾಗದಲ್ಲಿ ಮಾತ್ರ ವೋಟ್ ಗಳನ್ನು ತೆಗೆದುಕೊಳ್ಳೋದ್ರ ಕಡೆಗೆ ಕಾನ್ಸಂಟ್ರೇಟ್ ಮಾಡಿದ್ರು ಹೊರತು ಶೇಕಡಾ ಪ್ರಮಾಣದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥ ಬೆಂಗಳೂರಿನ ಆರ್ ನಗರ, ಆನೇಕಲ್ ಮತ್ತು ಬೆಂಗಳೂರಿನ ದಕ್ಷಿಣ, ಈ ಪ್ರದೇಶಗಳಲ್ಲಿ ಚೆನ್ನಾಗಿ ಕ್ಯಾಂಪೇನ್ ಮಾಡಲಿಲ್ಲ. ಅವರಿಗೆ ವ್ಯತಿರಿಕ್ತ ಎನ್ನುವಂತೆ ಈ ಭಾಗಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಯ್ತು. ನಗರ ಪ್ರದೇಶದ ಜನ
ಮೋಸ್ಟ್ ಆಫ್ ದ ಟೈಮು ಬಿಜೆಪಿಗೆ ವೋಟ್ ಮಾಡ್ತಾರೆ. ಅದು ಈ ಬಾರಿನೂ CN ಮಂಜುನಾಥ್ ಅವರ ವಿಚಾರದಲ್ಲಿ ನಿಜ ಆಯ್ತು. ಇದು ಸಹ CN ಮಂಜುನಾಥ್ ಅವರ ಗೆಲುವಿಗೆ ಕಾರಣ. ಸ್ನೇಹಿತರೆ, ಈ ಕ್ಷೇತ್ರನ ಬಿಜೆಪಿ ಅವರು ಪರ್ಸನಲ್ ಆಗಿ ತೆಗೆದುಕೊಂಡಿದ್ರು. ಅದರಲ್ಲೂ ಅಮಿತ್ ಶಾ ಅವರು ಚನ್ನಪಟ್ಟಣದಲ್ಲಿ ರೋಡ್ ಶೋ ಮಾಡಿದ್ರು ಡಾಕ್ಟರ್ CN ಮಂಜುನಾಥ್ ಅವರ ಪರ. ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ 100% ವರ್ಕೌಟ್ ಆಗಿರೋ ಕ್ಷೇತ್ರಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ಬರೋದು ಬೆಂಗಳೂರು ಗ್ರಾಮಾಂತರ. ಇದು ಸಹ CN ಮಂಜುನಾಥ್ ಅವರ ಗೆಲುವಿಗೆ ಪ್ರಬಲ ಕಾರಣ ಆಗಿದೆ. ಅಂದ್ರೆ ಮೈತ್ರಿಯ ಸಕ್ಸಸ್. ಸ್ನೇಹಿತರೆ, ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲೋದಕ್ಕೆ ಮತ್ತೊಂದು ಪ್ರಬಲ ಕಾರಣ ಏನಪ್ಪಾ ಅಂದ್ರೆ ಅವರನ್ನು ವಿರೋಧ ಮಾಡೋದಕ್ಕೆ ಕಾರಣಗಳೇ ಇರ್ಲಿಲ್ಲ. ಯಾಕಂದ್ರೆ ಅವ್ರ ಹಿಂದೆ ರಾಜಕೀಯ ಮಾಡಿದವರಲ್ಲ, ವೈಯಕ್ತಿಕವಾಗಿ ಯಾವುದೇ ಕಪ್ಪು ಚುಕ್ಕೆಗಳು ಸಹ ಇಲ್ಲ. ಹೀಗಿದ್ದಾಗ ಜನರಿಗೆ ನಾನು ಇವರಿಗೆ ವೋಟ್ ಹಾಕಲ್ಲ ಅನ್ನೋದಕ್ಕೆ ಕಾರಣ ಕೊಡ್ಬೇಕಾ? ಆ ಕಾರಣಗಳೇ ಇಲ್ಲ ಅಂದ್ಮೇಲೆ ಯಾಕೆ ಡಾಕ್ಟರ್ನ ಒಮ್ಮೆ ಗೆಲ್ಲಿಸಿ ನೋಡಬಾರ್ದು ಅನ್ನುವ ನಿರ್ಧಾರಕ್ಕೂ ಸಹ ಬೆಂಗಳೂರು ಗ್ರಾಮಾಂತರದ ಜನ ಬಂದಿದ್ದಾರೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ನಾನು ಹೇಳಿದ್ನಲ್ಲ, ಇವಿಷ್ಟು ಪ್ರಮುಖ ಕಾರಣಗಳಾಗಿದ್ದಾವೆ ಡಾಕ್ಟರ್ CN ಮಂಜುನಾಥ್ ಅವರ ಗೆಲುವಿಗೆ. ನಿಮ್ಗೇನ್ ಅನ್ಸುತ್ತೆ? ಇದಕ್ಕೆ ಹೊರತಾದ ಯಾವುದೇ ಕಾರಣಗಳಿದಾವ? ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.